ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರ ಗೌಡಗೆ ಮನೆ ಊಟಕ್ಕೆ ಕೋರ್ಟ್ಗೆ ಮನವಿಯನ್ನ ಮಾಡಲಾಗಿತ್ತು. ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಕೊಟ್ಟಿತ್ತು. ಆದರೆ ಆದೇಶ ಪ್ರತಿ ತಲುಪಿದ್ರೂ ಕೂಡ ಇಷ್ಟಿನ ಮನೆ ಊಟ ಅನ್ನೋದು ಪವಿತ್ರ ಗೌಡಗೆ ಸಿಕ್ಕಿರಲಿಲ್ಲ. ಕಾರಣ ಜೈಲಿನ ಕೆಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿರಲಿಲ್ಲ. ಈಗ ಆ ಪ್ರಕ್ರಿಯೆಗಳು ಮುಗಿದಿದೆ. ಇವತ್ತು ಮನೆ ಊಟದ ಭಾಗ್ಯ ಸಿಗುವಂತ ಸಾಧ್ಯತೆ ಇದೆ. ಯಾರು ಯಾವಾಗ ಊಟ ತರ್ತಾರೆ ಅನ್ನೋ ವಿವರ ಜೈಲಿಗೆ ಕೊಡಬೇಕಾಗುತ್ತೆ. ಕೆಲ ಮಾಹಿತಿಯೆಲ್ಲ ಕೊಟ್ಟ ಮೇಲೆ ಪವಿತ್ರ ಗೌಡಗೆ ಇವತ್ತು ಮನೆ ಊಟ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಈ ಹಿಂದೆ ದರ್ಶನ್ ಕೂಡ ನನಗೆ ಮನೆ ಊಟ ಬೇಕು ಅಂತ ಕೇಳ್ಕೊಂಡಿದ್ರು, ಆದರೆ ಸಿಕ್ಕಿರಲಿಲ್ಲ. ಈಗ ಪವಿತ್ರಗೆ ಅನುಮತಿ ಸಿಕ್ಕಿರೋದ್ರಿಂದ ಕೋರ್ಟ್ನಿಂದ ಪವಿತ್ರ ಬೆನ್ನಲ್ಲೇ ನಟ ದರ್ಶನ್ ಕೂಡ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಕೋರ್ಟ್ ಮೂಲಕ ಮನೆ ಊಟಕ್ಕೆ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ಕೋರ್ಟ್ಗೆ ಮನವಿ ಮಾಡುವಂತ ಸಾಧ್ಯತೆ ಇದೆ. ಲಾಸ್ಟ್ ಟೈಮ್ ಪವಿತ್ರ ಗೌಡ, ಲಕ್ಷ್ಮಣ್ ಹಾಗೆಯೇ ನಾಗರಾಜ್ ಊಟ ಅಡ್ಜಸ್ಟ್ ಆಗ್ತಿಲ್ಲ ಜೈಲಲ್ಲಿ, ಹಾಗಾಗಿ ಮನೆ ಊಟಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಂತ ಬೆನ್ನಲ್ಲೇ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು, ಮನೆ ಊಟ ಕೊಡಿ ಅಂತ ಹೇಳಿ. ಸೊ ಒಂದು ಪ್ರಕ್ರಿಯೆ ಇರುತ್ತೆ ಅದಕ್ಕೆ, ಅದೆಲ್ಲ ಪೂರ್ಣಗೊಂಡಿರಲಿಲ್ಲ. ಇದು ಆಲ್ಮೋಸ್ಟ್ ಮುಗ್ದಿದೆ ಪ್ರಕ್ರಿಯೆ. ಹಾಗಾಗಿ ಈ 3 ಜನಕ್ಕೂ ಮನೆ ಊಟದ ಭಾಗ್ಯ ಸಿಗುತ್ತೆ ಇವತ್ತು ಅಂತ ನಿರೀಕ್ಷೆ ಇದೆ. ಈ ಬೆನ್ನಲ್ಲೇ ಆ 3 ಜನಕ್ಕೆ ಸಿಕ್ಕಿರೋದ್ರಿಂದ ನಟ ದರ್ಶನ್ ಮತ್ತೆ ಕೋರ್ಟ್ಗೆ ಮನೆ ಊಟಕ್ಕೆ ಅರ್ಜಿ ಹಾಕುವಂತ ಸಾಧ್ಯತೆ ಇದೆ. ಇವೆಷ್ಟು